ಹರಿ ಓಂ ನಮಸ್ತೆ. ನಾನು ದಯಾನಂದ್ ಸಕಲೇಶ್ಪುರ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ನಿರ್ಮಾಣಗೊಂಡ 290 ದೇವಸ್ಥಾನಗಳ ಯಾತ್ರೆಯನ್ನ ಕರ್ನಾಟಕದಾದ್ಯಂತ ಹೊರಟಿದ್ದೀವಿ. ಇವತ್ತು ಬಂದಿದ್ದೀವಿ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಕೀನ್ಯಾ ಅನ್ನೋ ಒಂದು ಗ್ರಾಮಕ್ಕೆ. ಈ ಹೆಸರು ಕೀನ್ಯಾ ಬೇರೆ ಬೇರೆ ಬರುತ್ತೆ. ನಮ್ಮ ಗ್ರಾಮಗಳ ಒಂದು ಹೆಸರನ್ನ ಸ್ಪೆಲ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇಲ್ಲಿರುವ ಚೋಳಲಿಂಗೇಶ್ವರ ದೇವಸ್ಥಾನ ರೀಸೆಂಟ್ ಆಗಿ ಅಂದ್ರೆ 2025ರಲ್ಲಿ ಫೆಬ್ರವರಿ ತಿಂಗಳಲ್ಲಿ ಜೀರ್ಣೋದ್ಧಾರ ಆಗಿದೆ. ಅಂದ್ರೆ ಆ ಒಂದು ಉದ್ಘಾಟನೆ ಆಗಿದೆ. ಈ ದೇವಸ್ಥಾನ ಧರ್ಮಸ್ಥಾನ ಟ್ರಸ್ಟ್ ಹಾಗೂ ಕರ್ನಾಟಕ ಸರ್ಕಾರ ಮತ್ತು ಇಲ್ಲಿನ ಭಕ್ತಾದಿಗಳು ಹಾಗೂ ಇಲ್ಲಿನ ಗ್ರಾಮಸ್ಥರೊಂದಿಗೆ ಸರಿಸುಮಾರು 43 ಲಕ್ಷ ವೆಚ್ಚದಲ್ಲಿ ಪುನರ್ನಿರ್ಮಾಣಗೊಂಡಿದೆ. ತುಂಬಾ ಹಳೆಯ ಕಾಲದ ಚೋಳರ ಕಾಲದ ದೇವಸ್ಥಾನ ಇದು. ನಾವು ಈ ದೇವಸ್ಥಾನ ಹೊರಗಡೆಯಿಂದ ನೋಡಿದಾಗ ಹೊಸ ದೇವಸ್ಥಾನ ಅಂತ ಅನ್ಸುತ್ತೆ. ಯಾಕಪ್ಪ ಅಂದ್ರೆ ಆ ಕೆಲವು ಹೊರಗಡೆಯಿಂದ 2 ಕಲ್ಲುಗಳು, ಹಳೆ ಕಲ್ಲುಗಳು ಕಾಣ್ತವೆ. ಬಟ್ ಇಲ್ಲಿನ ಗ್ರಾಮಸ್ಥರು ಹೇಳಿದ್ರು ಒಳಗಡೆ ಇರುವಂತ ಕಲ್ಲುಗಳು ಹಳೆ ಕಲ್ಲುಗಳಿದೆ, ಹೊರಗಡೆ ಹಾಕಿರುವಂತದ್ದು ಪೂರ್ತಿ ಹೊಸದಾಗಿದೆ ಅಂತ ಹೇಳ್ಬಿಟ್ಟು ಸರಿಸುಮಾರು ನಾವು 3/4 ಗಂಟೆಯಿಂದ ವೇಟ್ ಮಾಡ್ತಾ ಇದೀವಿ. ಪುರೋಹಿತರು ಬರ್ತೀನಿ ಅಂತ ಹೇಳಿದ್ರು. ಇನ್ನು ನೋಡೋಣ, ಇನ್ನೊಂದು ಅರ್ಧ ಗಂಟೆ ವೇಟ್ ಮಾಡ್ತೀವಿ. ಅದಾದ್ಮೇಲೆ ನಾವು ಇನ್ನೂ 4 ದೇವಸ್ಥಾನ ನಾವು ಕವರ್ ಮಾಡಬೇಕು. ನಾಗಮಂಗಲದಲ್ಲೇ ಎಷ್ಟು ಅಗಲ ಇದೆ ಅಂತ ನಾವು ನೋಡಬಹುದು. ಇದೊಂದು ಕಿಟಕಿಯನ್ನ ಮಾಡಿದ್ದಾರೆ ನೋಡಿ. ಸರಿಸುಮಾರು ಒಂದು 2 ಅಡಿ ಅಗಲ ಇದೆ ಈ ಗೋಡೆ, ಕಲ್ಲಿನ ಗೋಡೆ. ಆ ಒಳಗಡೆ ಒಂದು ಪದರ ಬಂದಿದೆ, ಹೊರಗಡೆ ಒಂದು ಪದರ ಬಂದಿದೆ. ಅಷ್ಟು ಗಟ್ಟಿಯಾಗಿ ದೇವಸ್ಥಾನಗಳನ್ನ ಹಿಂದಿನ ಕಾಲದಲ್ಲಿ ಕಟ್ತಾ ಇದ್ರು. ಅದೇ ಶೈಲಿಯಲ್ಲಿ ಇವಾಗ ಕಟ್ಟಿದ್ದಾರೆ ನೋಡಿ. ಹೊಸದಾಗಿ ನಿರ್ಮಾಣವಾಗಿರುವಂತಹ ವಿಮಾನ ಗೋಪುರ ಚೆನ್ನಾಗಿದೆ. ಇದು ಉದ್ಘಾಟನೆ ಆಗಿ ಕೇವಲ 6 ರಿಂದ 7 ತಿಂಗಳು ಅಷ್ಟೇ ಕಳೆದಿದೆ. ಪ್ರತಿನಿತ್ಯ ಪೂಜೆ ನಡೀತಾ ಇದೆ. ಪುರೋಹಿತರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಂತ ಇಲ್ಲಿನ ಸ್ಥಳೀಯರು ಹೇಳಿದ್ರು. ಈ ದೇವಸ್ಥಾನ ಪೂರ್ತಿಯಾಗಿ ಮುಚ್ಚೋಗಿತ್ತು. ನೀವೇನ್ ನೋಡ್ತಾ ಇದ್ದೀರಾ, ಇದು ದೇವಸ್ಥಾನದ ಹಳೆಯ ಫೋಟೋ. ಹೇಗಿತ್ತು ನೋಡಿ, ಅದನ್ನ ಹೀಗೆ ಮಾಡಿದ್ದಾರೆ. ಇದಕ್ಕೆ ನಾವು ಧರ್ಮಸ್ಥಳಕ್ಕೆ, ಇಲ್ಲಿನ ಗ್ರಾಮಸ್ಥರಿಗೆ ಹಾಗೂ ಸರ್ಕಾರ ಕೂಡ ಧನ್ಯವಾದ ಹೇಳ್ಬೇಕಾಗತ್ತೆ. ಸರಿ, ಸುಮಾರು 1 ಗಂಟೆ ವೇಟ್ ಮಾಡಿದ್ವಿ. ಅವರು ಇನ್ನೂ ಬಂದಿಲ್ಲ. ನಮಗಿನ್ನು 4 ದೇವಸ್ಥಾನ ಬಾಕಿ ಇದೆ. ಹಂಗಾಗಿ ನಾವು ಇಲ್ಲಿಂದ ಹೊರಡ್ತಾ ಇದೀವಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ತಪ್ಪದೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ಕಮೆಂಟ್ಸ್ ಮಾಡಿ. ಧನ್ಯವಾದ.